ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಸಜ್ಜಾಯಿತು ಅಯೋಧ್ಯೆಯ ರಾಮ ಮಂದಿರ. ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಳ್ಳೋಕೆ ಐತಿಹಾಸಿಕವಾದಂತಹ ಕ್ಷಣ ಇವತ್ತು ಇತಿಹಾಸ ಮರುಕಳಿಸ್ತಾ ಇದೆ. 84 ಸೆಕೆಂಡ್ಗಳಲ್ಲಿ ನಡೆಯಲಿದೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. 12:29 8 ಸೆಕೆಂಡ್ಗಳಿಂದ 12:30 32 ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ. ಪುರೋಹಿತರ ಮಂತ್ರಗಳ ಮೂಲಕ ಶ್ರೀರಾಮನ ಆವಾಹನೆ ಆಗುತ್ತೆ, ಜೀವ ತುಂಬಲಾಗುತ್ತೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ವಿಧಿವಿಧಾನ ಕಾರ್ಯಕ್ರಮಗಳು ನೆರವೇರುತ್ತೆ. 121 ಮಂದಿ ವೈದಿಕ ವಿದ್ವಾಂಸರಿಂದ ಸಕಲ ವಿಧಿವಿಧಾನಗಳು ಜರುಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ವಿಧಿವಿಧಾನದಲ್ಲಿ ಪ್ರಧಾನಿ ಮೋದಿ ಯಜಮಾನಿಕೆಯನ್ನು ವಹಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅವರೇ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನೋಡಿ, ಐತಿಹಾಸಿಕವಾದಂತಹ ಒಂದು ಗಳಿಗೆ ಬಂದೇ ಬಿಡ್ತು. 500 ವರ್ಷಗಳ ಕನಸು ನನಸಾಗಿದೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿದೆ. ಅದರಲ್ಲೂ ಈ 84 ಸೆಕೆಂಡ್ಗಳಿದೆಯಲ್ಲ, ಆ ಒಂದು ಸಂದರ್ಭದಲ್ಲೇ ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಇದೇ ಸಮಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಜನವರಿ 22 ಯಾಕೆ ಇವತ್ತು ಆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತವನ್ನು ನಿಗದಿ ಮಾಡಿದರು? ಅದೆಲ್ಲದರ ಹಿಂದೆ ಒಂದು ಮುಹೂರ್ತ ಇದೆ, ಒಂದು ನಂಬಿಕೆ ಇದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜನವರಿ 22 ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನಾಂಕ ಆಗಿದೆ. ಬೆಳಗ್ಗೆ 8:47 ಮೃಗಶಿರ ನಕ್ಷತ್ರ ಹಾಗೆ ಬ್ರಹ್ಮ ಯೋಗ ಇರುತ್ತೆ. ನಂತರ ಇಂದ್ರ ಯೋಗ ಶುರುವಾಗುತ್ತೆ. ಜ್ಯೋತಿಷಿಗಳ ಪ್ರಕಾರ ಜನವರಿ 22 ಕೂರ್ಮ ದ್ವಾದಶಿ ಆಗಿದೆ. ಈ ದಿನ ಏನು ಅಂತ ಹೇಳಿದ್ರೆ ಭಗವಾನ್ ವಿಷ್ಣುವಿನ ಕೂರ್ಮ ಅವತಾರಕ್ಕೆ ಸಮರ್ಪಿಸಲಾಗಿದೆ. ನೋಡಿ, ವಿಷ್ಣುವಿನ ಅವತಾರ ರಾಮ ಅಂತ ಹೇಳ್ತಾರಲ್ವ, ಹಾಗಾಗಿ. ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಭಗವಾನ್ ವಿಷ್ಣುವು ಆಮೆಯ ಅವತಾರವನ್ನು ತೆಗೆದುಕೊಂಡು ಸಾಗರ ಮಂಥನದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ. ಭಗವಾನ್ ಶ್ರೀರಾಮನು ವಿಷ್ಣುವಿನ ಅವತಾರ. ಆದ್ದರಿಂದ ಈ ದಿನವನ್ನು ಅತ್ಯಂತ ಮಂಗಳಕರ ಅಂಥೇಳಿ ಪರಿಗಣಿಸಲಾಗಿದೆ. ಹಾಗೆ ಈ ದಿನವನ್ನು ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ದುಕೊಳ್ಳಲಾಗಿದೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನೋಡಿ, ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆವಾಹನ ಮಾಡೋದು, ಅದಕ್ಕೆ ಜೀವವನ್ನು ತುಂಬೋದು, ಅದಕ್ಕೆ ಶಕ್ತಿಯನ್ನು ತುಂಬೋದು. 121 ಮಂದಿ ವೈದಿಕ ವಿದ್ವಾಂಸರಿಂದ ವಿಧಿವಿಧಾನಗಳು ಜರುಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಯಜಮಾನಿಕಸ್ತೆಯಲ್ಲಿ ಈ ಎಲ್ಲ ವಿಧಿವಿಧಾನಗಳು ನೆರವೇರುತ್ತೆ. ಅಯೋಧ್ಯೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಸಂಭ್ರಮ ಸಡಗರ ನೋಡಿ, ಆ ಗತವೈಭವ ನೋಡಿ, ಸ್ವರ್ಗವೇ ದರಗಿಳಿದಂತೆ ಕಾಣುತ್ತಾ ಇದೆ. ಲೈಟಿಂಗ್ಸ್ಗಳು, ಹೂವಿನ ಅಲಂಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ಕಲಾತಂಡಗಳು. ಸೇಮ್ ಟು ಸೇಮ್ 500 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮರ ಒಂದು ಆಡಳಿತ ಹೇಗಿತ್ತೋ, ಅವರ ಒಂದು ಅರಸು ಆಡಳಿತ ಹೇಗಿತ್ತೋ, ಅದೇ ಈಗ ರಿಪೀಟ್ ಆಗ್ತಾ ಇದೆ. ನೋಡಿ, 12:29 12:30 ನೋಡಿ, ಅದು 1 ನಿಮಿಷ ಅಂದರೆ 84 ಸೆಕೆಂಡ್ ಇದೆ ಅಲ್ವಾ. ಅತ್ಯಂತ ಮಂಗಳಕರವಾದಂಥ ದಿನ ಇದೆ. ಬಾಲರೂಪದ ಪ್ರತಿಷ್ಠಾಪನೆಯ ನಂತರ ಮಹಾಪೂಜೆ ನೆರವೇರುತ್ತೆ ಮತ್ತು ಮಹಾ ಆರತಿ ಕೂಡ ನೆರವೇರುತ್ತೆ. ಹಾಗಾಗಿ ಇವತ್ತಿನ ಆ 84 ಸೆಕೆಂಡುಗಳ ಸಮಯ ಜನವರಿ 22ನೇ ಆಯ್ಕೆ ಮಾಡಿದ್ದರ ಹಿಂದೆ ಒಂದು ಬಲವಾದಂತಹ ಕಾರಣ ಇದೆ. ಪುರಾಣದ ಪ್ರಕಾರ ಮತ್ತು ಜ್ಯೋತಿಷ್ಯದ ಪ್ರಕಾರ, ಅಂದರೆ ಅಭಿಜಿತ್ ಮುಹೂರ್ತ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ರವಿಯೋಗ, 3 ಶುಭ ಯೋಗಗಳು ಈ ಸಂದರ್ಭದಲ್ಲಿ ರೂಪುಗೊಳ್ತಾವಂತೆ. ಯಾವುದೇ ಶುಭ ಕಾರ್ಯವನ್ನು ಮಾಡೋಕೆ ಈ ದಿನ ಅತ್ಯಂತ ಮಂಗಳಕರ ಅಂಥೇಳಿ ಪರಿಗಣಿಸಲಾಗಿದೆ ಜ್ಯೋತಿಷ್ಯದ ಪ್ರಕಾರ. ಹಾಗಾಗಿ ಒಬ್ಬ ವ್ಯಕ್ತಿಯು ಎಲ್ಲ ರೀತಿಯ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡಿತಾನೆ ಈ ಸಂದರ್ಭದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಮಯ. ನೋಡಿ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀರಾಮನು ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗದ ಸಮಯದಂತಹ ಈ ಸಂದರ್ಭದಲ್ಲೇ ಜನಿಸಿದಂತೆ. ಆದ್ದರಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22 ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಜನರ ಮನಸ್ಸಿನಲ್ಲಿ ರಾಮನ ಪ್ರತಿಷ್ಠಾಪನೆ ಆಗೋಗಿದೆ ಆಲ್ರೆಡಿ. ಆದರೆ ಇವತ್ತಿನ ಕ್ಷಣಕ್ಕೆ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ರಾಮನ ಜಪ ಸ್ಮರಣೆಗಳು, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳ ಉದ್ಗಾರ ಎಲ್ಲವೂ ಕೂಡ ನಮ್ಮ ಕಿವಿ ಕೇಳಿಸ್ತಾ ಇದೆ. ನೋಡಿ, ಮೊಘಲರ ಆಳ್ವಿಕೆಯ ನಂತರ ಬಾಬ್ರಿ ಮಸೀದಿಯ ಧ್ವಂಸ 1992, ಅದಾದ ಮೇಲೆ ದೊಡ್ಡ ಮಟ್ಟದ ಚಳುವಳಿ, ತ್ಯಾಗ, ಬಲಿದಾನಗಳು, 2019ರಲ್ಲಿ ಬಂದಂಥ ಐತಿಹಾಸಿಕ ತೀರ್ಪು, 2020ರಲ್ಲಿ ಮೋದಿಯವರಿಂದ ಲೋಕಾರ್ಪಣೆ,
ತದನಂತರವಾಗಿ ಅಯೋಧ್ಯೆಯ ರಾಮ ಮಂದಿರ ಕನಸು ಈಗ ಸಾಕಾರ ಆಗ್ತಾ ಇದೆ. ಹಾಗಾಗಿನೇ ಈಗ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. डॉली आज का दिन है, आप काफी हम देख रहे हैं कि सभी लोग सजे हुए हैं, पूरी अयोध्या नगरी सजी हुई है, राममय है सब कुछ, क्या कहेंगे? आज हम बहुत उत्साहित हैं और वृंदावन से आए हैं और आज तो हमारे श्री राम लला विराजमान हो रहे हैं अयोध्या नगरी में, तो एक अलग ही उत्साह बना हुआ है। सभी आर्टिस्ट के फेस पे आप देख सकते हैं खूब आनंद आ रहा है। हम लोग वृंदावन से हैं, वैसे तो हम राधा कृष्ण के भक्त हैं, लेकिन फिर भी हमें आज इतना उत्साह है। आज राधे राधे नहीं, आज तो जय सिया राम। नगरी से आए हैं श्री राम की नगरी में, क्या कहेंगे? देखो, राधाम कृष्णम स्वरूपमयी कृष्णम राधाम स्वरूपनम, राधा ही कृष्ण है, कृष्ण ही राधा है। हम तो उस भूमि के रहने वाले हैं, ब्रज भूमि से, और हमारे यहाँ कहावत है चारों धामों से निराला ब्रज धाम के दर्शन कर लियो जी। हम तो चारों धामों से निराला ब्रज धाम से आए। नहीं, पैदल नहीं, थोड़ी सी दूर स्टेज है हमारा, उसी पे जाएंगे। 1 नंबर स्टेज है अपना। आज मयूर है। आयो रसिया मोर बन आयो रसिया, बरसाने की मोर कुटी पे मोर बन आयो रसिया। ओ आयो रसिया मोर बन आयो रसिया, बरसाने की मोर कुटी पे मोर बन आयो रस। जय श्री राम, जय श्री राम, जय श्री राम, जय श्री राम, जय श्री राम। आज ये जो है बहुत ही भव्य और दिव्य प्रोग्राम रखा गया है, जो कि अयोध्या में प्रभु श्री राम की जन्मभूमि का आज प्राण प्रतिष्ठा का प्रोग्राम रखा गया है। यहाँ पे देश विदेश से तमाम हस्तियाँ आ रही हैं। जो है आपका क्या कहना है, कहाँ से आए आप? हम यहीं अयोध्या के रहने वाले हैं। जो है अयोध्या वासियों के लिए कितना बड़ा दिन है आज? अयोध्या वासियों के लिए आज बहुत बड़ा दिन है। ये 50 सालों से प्रभु श्री राम की जो है धरती पे यहाँ पे उनका मंदिर नहीं बना था। आज मंदिर बन के जो है प्राण प्रतिष्ठा का कार्यक्रम हो रहा है और हम लोग बहुत ही खुश हैं। ये हमारे लिए बहुत